ತುಮಕೂರಿನಲ್ಲಿ ಫುಟ್ಪಾತ್ ಒತ್ತುವರಿ ಮಾಡಿಕೊಂಡಿದ್ದವರಿಗೆ ಶಾಕ್ ಎದುರಾಗಿದೆ. ಕಾರ್ಯಾಚರಣೆ ನಡೆಸಿ ಫುಟ್ಪಾತ್ ಒತ್ತುವರಿ ತೆರವುಗೊಳಿಸಿದ ಪಾಲಿಕೆ. ಒತ್ತುವರಿಯಿಂದ ಪಾದಚಾರಿಗಳ ಓಡಾಟ, ವಾಹನ ಸಂಚಾರಕ್ಕೆ ತೊಂದರೆಯಾಗ್ತಾ ಇತ್ತು. ಇದೇ ಕಾರಣಕ್ಕಾಗಿ ಒತ್ತುವರಿಯನ್ನ ತೆರವುಗೊಳಿಸಿದೆ ತುಮಕೂರು ಮಹಾನಗರ ಪಾಲಿಕೆ. ಪಾಲಿಕೆಯ ಕಮಿಷನರ್ ಬಿ.ವಿ. ಅಸ್ವಿಜಾ ನೇತೃತ್ವದಲ್ಲಿ ಕಾರ್ಯಾಚರಣೆ ಆಗಿದೆ. ನಗರದ ಜೆಸಿ ರಸ್ತೆ, ಅಶೋಕ ರಸ್ತೆ ಒತ್ತುವರಿ ತೆರವು ಮಾಡಿದ್ದಾರೆ. ಅಂಗಡಿ ಮಾಲೀಕರಿಗೆ ಎಚ್ಚರಿಕೆ ಕೊಟ್ಟು ತೆರವುಗೊಳಿಸಿದ್ದಾರೆ. ಕೆಲವು ರಸ್ತೆಗಳು ಹೇಗಿರುತ್ತೆ ಅಂತ ನೀವು ಕೂಡ ಗಮನಿಸಿದ್ದೀರಿ. ಅಲ್ಲಿ ಫುಟ್ಪಾತ್ ಇದೆ ಎನ್ನುವ ಯಾವ ಕುರುಹು ಕೂಡ ಸಿಗೋದಿಲ್ಲ ನಿಮಗೆ. ಯಾಕೆಂದರೆ ಅಂಗಡಿಯವರು ತಮ್ಮ ಜಾಗವನ್ನು ಹೊರತುಪಡಿಸಿ ಫುಟ್ಪಾತನ್ನೇ ಅಂಗಡಿ ಮಾಡ್ಕೊಂಡಿರ್ತಾರೆ. ತಮ್ಮ ಅಂಗಡಿಯ ಐಟಮ್ಗಳನ್ನು ಫುಟ್ಪಾತ್ ಮೇಲಿಟ್ಟು ಮಾರಾಟ ಮಾಡುವಂಥ ಕೆಲಸವನ್ನು ಮಾಡ್ತಾ ಇರ್ತಾರೆ. ಇದರಿಂದಾಗಿ ಪಾದಾಚಾರಿಗಳಿಗೆ ಬಹಳ ದೊಡ್ಡ ಸಮಸ್ಯೆ ಆಗುತ್ತೆ. ಇಂಥ ಸಮಸ್ಯೆಯನ್ನು ತುಮಕೂರು ನಗರದ ಜನತೆ ಕೂಡ ಎದುರಿಸ್ತಾ ಇದ್ರು. ಇದೀಗ ಅಲ್ಲಿನ ಮಹಾನಗರ ಪಾಲಿಕೆ ತೆರವುಗೊಳಿಸಿದೆ. ಈ ಕುರಿತಂತೆ ನಮ್ಮ ಪ್ರತಿನಿಧಿ ಸಂತೋಷ್ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಮಹಾನಗರ ಪಾಲಿಕೆ ಈಗಾಗಲೇ ಕೂಡ ಫುಟ್ಪಾತ್ ಒತ್ತುವರಿ ಮಾಡಿದಂಥ ಅಂಗಡಿಗಳ ಮೇಲೆ ರೈಡನ್ನು ಮಾಡಿರ್ತಕ್ಕಂಥದ್ದು. ನಾನೀಗ ತುಮಕೂರು ನಗರದ ಜೆಸಿ ರಸ್ತೆಯಲ್ಲಿ ಇದ್ದೀನಿ. ದೃಶ್ಯಗಳಲ್ಲಿ ಈಗಾಗಲೇ ಕೂಡ ನೀವು ಗಮನಿಸ್ತಾ ಇರ್ಬೋದು. ಏನು ನಗರದ ಪ್ರಮುಖ ರಸ್ತೆಗಳಲ್ಲಿ ಏನು ಈ ಒಂದು ಕಾರ್ಯಾಚರಣೆಯನ್ನು ಪಾಲಿಕೆ ವತಿಯಿಂದ ಮಾಡಿರ್ತಕ್ಕಂಥದ್ದು ನೀವು ದೃಶ್ಯಗಳಲ್ಲಿ ಈಗಾಗಲೇ ಕೂಡ ನೋಡ್ತಾ ಇರ್ಬೋದು. ಈಗಾಗಲೇ ಕೂಡ ಸಾಕಷ್ಟು ಅಂಗಡಿಗಳಿಗೆ ಫೈನ್ ಹಾಕುವ ಒಂದು ಕೆಲಸವನ್ನು ಕೂಡ ಪಾಲಿಕೆ ಅಧಿಕಾರಿಗಳು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಏನು ನೀವು ಗಮನಿಸ್ಬೋದು. ಏನು ಫುಟ್ಪಾತ್ನ ಮೇಲ್ಗಡೆ ಅಂದರೆ ಪಾದಚಾರಿಗಳಿಗೆ ಓಡಾಡಲಿಕ್ಕೆ ಅಂತಲೇ ಕೂಡ ಅನುಕೂಲ ಮಾಡಿಕೊಟ್ಟಿದ್ದಂಥ ಏನು ಪಾಲಿಕೆ ವತಿಯಿಂದ ನಿರ್ಮಾಣ ಮಾಡಿದಂಥ ಈ ರೋಡ್ ಏನಿದೆ, ಈ ರೋಡ್ ಮೇಲೆ ಈಗಾಗಲೇ ಕೂಡ ಅತಿಕ್ರಮವಾಗಿ ಅಂಗಡಿಗವರು ಮುಂದೆ ಬರ್ತಕ್ಕಂಥ ಅವರ ವಸ್ತುಗಳನ್ನು ಇಟ್ಕೊಂಡು ವ್ಯಾಪಾರವನ್ನು ಕೂಡ ಮಾಡ್ತಾಯಿದ್ರು. ಹಲವು ಬಾರಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೌಖಿಕವಾಗಿ ಕೂಡ ಆದೇಶವನ್ನು ಕೂಡ ಮಾಡಿದರು. ಜೊತೆಗೆ ಅನೌನ್ಸ್ ಮಾಡಿಸೋ ಒಂದು ಕೆಲಸವನ್ನು ಕೂಡ ಪಾಲಿಕೆ ಮಾಡಿತ್ತು. ಆದರೆ ಪಾಲಿಕೆಯ ಒಂದು ಆದೇಶಕ್ಕೆ ಡೋಂಟ್ ಕೇರ್ ಅಂದಿದ್ದಂತಹ ಅಂಗಡಿ ಮಾಲೀಕರಿಗೆ ಒಂದು ರೀತಿಯಾಗಿ ಶಾಕ್ ಕೊಡೋ ಒಂದು ಕೆಲಸವನ್ನು ಕೂಡ ಪಾಲಿಕೆ ಮಾಡಿರ್ತಕ್ಕಂಥದ್ದು. ದಿಢೀರ್ನೇ ಇವತ್ತು ಏನು ಕಾರ್ಯಾಚರಣೆಗೆ ಕೂಡ ಪಾಲಿಕೆಯವರು ಮುಂದಾಗಿರ್ತಕ್ಕಂಥದ್ದು. ಸಾಕಷ್ಟು ಬಾರಿ ಅಂಗಡಿ ಮಾಲೀಕರಿಗೆ ಏನು ಮೈಕ್ ಮುಖಾಂತರ ಅನೌನ್ಸ್ಮೆಂಟ್ ಮಾಡಿಸೋ ಒಂದು ಕೆಲಸವನ್ನು ಕೂಡ ಮಾಡಿದರು. ನಗರದಲ್ಲಿ ಆಗ್ತಾ ಇರ್ತಕ್ಕಂಥ ಟ್ರಾಫಿಕ್ ಸಮಸ್ಯೆಯನ್ನು ಬಗೆಹರಿಸಬೇಕು ಅಂತ ಒಂದು ರೀತಿಯಾಗಿ ವಿನೂತ್ನವಾಗಿ ಕೂಡ ಮುಂದಾಗಿರ್ತಕ್ಕಂಥದ್ದು. ಈಗಾಗಲೇ ಕೂಡ ಸುಮಾರು 25ಕ್ಕೂ ಹೆಚ್ಚು ಅಂಗಡಿಗಳಿಗೆ ಏನು ಭೇಟಿಯನ್ನು ನೀಡಿ ಒತ್ತುವರಿಯಾಗಿದ್ದಂಥ ಜಾಗಗಳನ್ನು ತೆರವುಗೊಳಿಸುವ ಒಂದು ಕೆಲಸವನ್ನು ಕೂಡ ಮಾಡ್ತಿರ್ತಕ್ಕಂಥ ದೃಶ್ಯಗಳಲ್ಲಿ ಈಗಾಗಲೇ ನೋಡ್ಬೋದು. ಇದು ಪ್ರಮುಖ ರಸ್ತೆ ಕೂಡ ಆಗಿರ್ತಕ್ಕಂಥದ್ದು. ಯಾಕೆಂದರೆ ನಗರಕ್ಕೆ ಬರುವಂಥ ಯಾವುದೇ ಒಬ್ಬ ವ್ಯಕ್ತಿ ಆದರೂ ಕೂಡ ಇದೇ ಒಂದು ರಸ್ತೆಯಲ್ಲಿ ಕೂಡ ಸಂಚರಿಸಬೇಕು. ಯಾಕೆಂದರೆ ಬಲಭಾಗದಲ್ಲಿ KSRTC ಬಸ್ ಸ್ಟ್ಯಾಂಡ್ ಇದ್ದರೆ ಎಡಭಾಗದಲ್ಲಿ ಸಿವಿಲ್ ಬಸ್ ಸ್ಟ್ಯಾಂಡ್ ಇರ್ತಕ್ಕಂಥದ್ದು. ಹಾಗಾಗಿ ಬರುವಂಥ ಇಬ್ಬರು ಸಾರ್ವಜನಿಕರು ಏನಿದ್ದಾರೆ ಇದೇ ಒಂದು ರಸ್ತೆಯಲ್ಲಿ ಹೋಗೋದ್ರಿಂದ ಪ್ರತಿನಿತ್ಯ ಶಾಲಾ ಕಾಲೇಜುಗಳು ಹೋಗುವಂಥ ವಿದ್ಯಾರ್ಥಿಗಳು ಕೂಡ ಹೋಗ್ತಾ ಇದ್ದಾರೆ. ಜೊತೆಗೆ ಪಾರ್ಕಿಂಗು ಮಾಡುವಂಥ ರಸ್ತೆ ಕೂಡ ಇದಾಗಿದೆ. ಹಾಗಾಗಿ ಈ ಒಂದು ಕಾರ್ಯಾಚರಣೆಗೆ ಇಳಿದಿರ್ತಕ್ಕಂಥದ್ದು ಏನು ಮಾತು ಕೇಳುವಂಥ ಅಂಗಡಿ ಮಾಲೀಕರಿಗೆ ಹೇಳುವಂಥ ಕೆಲಸವನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಸಾಕಷ್ಟು ರೀತಿಯ ಒಂದು ವಾಗ್ವಾದ ಕೂಡ ಪಾಲಿಕೆ ಅಧಿಕಾರಿಗಳು ಮತ್ತು ಅಂಗಡಿ ಮಾಲೀಕರ ನಡುವೆ ಆಗ್ತಾ ಇರ್ತಕ್ಕಂಥ. ಆದರೂ ಕೂಡ ಪಾಲಿಕೆ ಅಧಿಕಾರಿಗಳು ಕಟ್ಟುನಿಟ್ಟಾಗಿ ಏನು ಈ ಒಂದು ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ಬಿಲ್ಕುಲ್ ನಾವು ಬಿಡದೆಲ್ಲ ಒಂದು ನಿಟ್ಟಿನಲ್ಲಿ ಸಂಪೂರ್ಣವಾಗಿ ಕಾರ್ಯಾಚರಣೆ ಕೂಡ ಮಾಡಿರ್ತಕ್ಕಂಥ ಸುಮಾರು 25ಕ್ಕೂ ಹೆಚ್ಚು ಅಂಗಡಿಗಳನ್ನು ಜೆಸಿ ರಸ್ತೆಯಲ್ಲಿರ್ತಕ್ಕಂಥ ಅಂಗಡಿಗಳನ್ನು ತೆರವುಗೊಳಿಸುವ ಒಂದು ಕಾರ್ಯವನ್ನು ಮಾಡಿರ್ತಕ್ಕಂಥದ್ದು. ಯಾವೊಂದು ಅಂಗಡಿಗೆ ಮುಂದೆ ಇರತಕ್ಕಂಥ ತೆರವುಗೊಳಿಸಿರೋ ಅಂತ ಅಲ್ಲಿರ್ತಕ್ಕಂಥ ಅಂಗಡಿಗೆ ಮುಂದೆ ಇರತಕ್ಕಂಥ ವಸ್ತುಗಳನ್ನು ಸೀಸ್ ಮಾಡುವ ಒಂದು ಕೆಲಸವನ್ನು ಕೂಡ ಪಾಲಿಕೆಯವರು ಮಾಡ್ತಾ ಇರ್ತಕ್ಕಂಥದ್ದು. ಇದಿಷ್ಟು ಕೂಡ ಪಾಲಿಕೆ ಕಾರ್ಯಾಚರಣೆಯ ಒಂದು ಮಾಹಿತಿ ಆಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಸಂತೋಷ್ ನೀಟ್ರಲ್ಲಿ TV5 ಕನ್ನಡ, ತುಮಕೂರು.